ಮತ್ತೆಲ್ಲ ತಂತ್ರಜ್ಞರು. ಇದಕ್ಕಿಂತ ಮುಂಚೆ ನಿನಗಾಗಿ ಸಿನಿಮಾದ ಟ್ರೈಲರ್ ಮತ್ತೊಂದೆಲ್ಲ ಲಾಂಚ್ ಆಗಿದೆ ಮತ್ತು ಮಾತಾಡಿದರೆ ನಿರ್ಮಾಪಕರು, ವಿತರಕರು ಸುನೀಲ್ ಅವರು ಮತ್ತು ನಿರ್ದೇಶಕರು, ನಾಯಕ ನಟರು ಎಲ್ರಿಗೂ ನಮಸ್ಕರಿಸ್ತಾ ಒಂದೆರಡು ಮಾತಾಡೋಕ್ಕೆ ಇಚ್ಛೆಪಡ್ತೀನಿ. ಸ್ವಯಂಭೂ ಒಂದು ಸಾಂದರ್ಭಿಕ ಸನ್ನಿವೇಶಗಳನ್ನು ತೆಗೆದುಕೊಂಡು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಮಾಡಿದ್ದಾರೆ. ಸಂದೇಶ ಅಂತಂದರೆ ಮನುಷ್ಯನ ಮನೋಧರ್ಮ ಯಾವ ರೀತಿ ಬದಲಾವಣೆ ಆಗುತ್ತೆ, ಸಾಮಾನ್ಯ ಮನುಷ್ಯ ಯಾವ ರೀತಿ ಕ್ರೌರ್ಯ ವ್ಯಕ್ತಪಡಿಸ್ತೇನೆ ಅಂತ ಅನ್ನೋ ಒಂದು ಸಿನಿಮಾ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಅವರು, ನಾನು ಪೂರ್ತಿ ಸಿನಿಮಾ ನೋಡಿಲ್ಲ, ನಾನು ಡಬ್ಬಿಂಗ್ ಮಾಡುವಾಗ ನೋಡಿದ್ದಷ್ಟೇ, ಮತ್ತು ನಾವು ಕೆಲಸ ಮಾಡುವಾಗ ನಮ್ಮ ಸಿಗ್ನಲ್ನ ಮಾನಿಟರ್ನಲ್ಲಿ ನೋಡಿದ್ದಷ್ಟೇ. ನನ್ನನ್ನು ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಭಾಳ ಪ್ರೀತಿಯಿಂದ ನನ್ನ ಮನೆಗೆ ಬಂದು ಕತೆ ಹೇಳಿ ಒಪ್ಪಿಸ್ಕೊಂಡು ಮಂಡ್ಯದ ಸುತ್ತಮುತ್ತ ಹಗಲು ರಾತ್ರಿ ಕೆಲಸ ಮಾಡಿದ್ವಿ. ಅಂತಂದರೆ ರಾತ್ರಿ ಲೇಟಾಗೂ ಕೆಲಸ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ನನಗೊಂದು ಸ್ವಲ್ಪ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ, ಬಟ್ ಆದರೂ ಕೂಡ ನನ್ನನ್ನು ಭಾಳ ಚೆನ್ನಾಗಿ ನೋಡಿಕೊಂಡು ಸೂರ್ಯ ಅವರಂತೂ ನನ್ನ ಪಕ್ಕದಲ್ಲೇ ಇರ್ತಿದ್ರು. ನನ್ನಲ್ಲಿ ಇರೋವಂಥ ಒಂದು ಪ್ರತಿಭೆನ ಆಚೆಗೆ ತೆಗೆದ್ರು. ಸಾಕಷ್ಟು ಸಿನಿಮಾಗಳಲ್ಲಿ ಪಾತ್ರಗಳನ್ನು ಮಾಡಿದ್ದೀನಿ, ಒಳ್ಳೊಳ್ಳೆ ಪಾತ್ರಗಳನ್ನು. ಜೊತೆಗೆ ಇದು ಕೂಡ ನನಗೆ ಒಂದು ಖುಷಿ ಕೊಟ್ಟಂಥ ಪಾತ್ರ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ತೆರೆ ಮೇಲೆ ಬಂದಾಗ ಜನ ಎಷ್ಟು ಮಟ್ಟಿಗೆ ಇಷ್ಟಪಟ್ಟು ಅದು ಮಾರ್ಕೆಟ್ ಆಗಿ ಈ ಚಿತ್ರಕ್ಕೆ ಯಶಸ್ಸು ಸಿಕ್ಕಿ ಎಲ್ರಿಗೂ ಹೆಸರು ಬಂದು OTTನಲ್ಲಿ ಔಟ್ರೇಟ್ಗೆ ಮಾರಾಟ ಆದರೆ ನಿರ್ಮಾಪಕರು ಉಳ್ಕೋತಾರೆ. ಶೇರಿಂಗಲ್ಲಿ ದುಡ್ಡು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಹಾಂ ಸರ್, ಶುರುವಾಗಿದ್ದು ಹೋದ ವರ್ಷ ಸರ್ ಸ್ಟಾರ್ಟ್ ಮಾಡಿದ್ದು. ಇವಾಗೊಂದು 4 ತಿಂಗಳ ಮ್ಯೂಸಿಕ್ ಎಲ್ಲ ರೆಡಿಯಾಗಿ ನಿಂತಿತ್ತು, ಮತ್ತೆ ರಿಲೀಸ್ ಮಾಡೋಣ ಅಂತ ಇವಾಗ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿತ್ತು. ಇದಕ್ಕಿಂತ ಮುಂಚೆ ನಂದು 3 ಸಿನಿಮಾ ಆಗಿದೆ ಸರ್. 3 ಸಿನಿಮಾ ರಿಲೀಸ್ ಆಗಿದೆ. ವಿಕೃತ್ಯಂ ಅಂತ ಒಂದಾಯಿತು, ಆಮೇಲೆ ನುಡಿಮುತ್ತು ಅಂತ ಸರ್ಕಾರಿ ಶಾಲೆ ಬಗ್ಗೆ ಒಂದು ಮಾಡಿದ್ದೆ ನಾನು, ಅದು ಕೂಡ ರಿಲೀಸ್ ಆಯಿತು. ಇವಾಗ ಮೊನ್ನೆ ಕನವರಿಕೆ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿತ್ತು. ಇದು ನನ್ನ 4ನೇ ಸಿನಿಮಾ. ಸ್ವಯಂ ಅಂದರೆ ನಾನೇ ಅನ್ನೋದಲ್ಲೇ ಇರ್ತಿದ್ದೀರ ಸರ್. ಸ್ವಯಂ ನನ್ನ ಭೋ ಅನ್ನೋದೇನೆ ಸ್ವಯಂ ಭೋ. ಭೋ ಅಂದರೆ ಒಂದು ಆಕ್ರೋಶ ಹೇಗಿರುತ್ತೆ, ಕಾಮ, ಕ್ರೋಧ, ಲೋಪ, ಮೋಹ, ಮದ, ಮತ್ಸರಗಳೆಲ್ಲ ಕೂಗಿರೋದೇ ಭೋ. ಅದು ನನ್ನಲ್ಲಿಂದ ಹೊರಗಡೆ ಬಂದಾಗ ಅದು ಯಾವ ರೀತಿ ಪ್ರಕಟಣೆ ಆಗುತ್ತೆ ಅನ್ನೋದೇ ನಮ್ಮ ಸಿನಿಮಾ. ಎಲ್ಲರೂ ಬಂದು ನೋಡ್ಬೇಕು ನೀವು. ಈ ಸಿನಿಮಾ ಮುಖಾಂತರ ಏನು ಹೇಳಕ್ ಹೋಗ್ತಾ ಇದ್ದೀರಾ ನೀವು? ಸಿನಿಮಾ ಮುಖಾಂತರ ಜನಗಳಿಗೆ ಮೆಸೇಜ್ ಕೊಡೋದು ಏನಿಲ್ಲ ಸರ್. ಎಲ್ಲರೂ ಎಲ್ಲ ಮಾಡಿಬಿಟ್ಟಿರೋದೆ, ಸಿನಿಮಾ ಅನ್ನೋದೆಲ್ಲ ರೆಡಿ ಆಗ್ಬಿಟ್ಟಿದೆ. ಹಿಂದೆ ಮಾಡಿದ್ದಾರೆ, ಮುಂದೆ ಬರ್ತಾನೆ ಇರುತ್ತೆ. ಇದರಲ್ಲಿ ನಮ್ಮದೇನೋ ಒಂದು ವಿಭಿನ್ನವಾಗಿದೆ ಅಂತ ನಾನು ಹೇಳ್ತೀನಿ. ಎಲ್ಲರೂ ಬಂದು ಸಿನಿಮಾ ನೋಡಿ. ಒಂದೆರಡು ಪಾಯಿಂಟ್ಸ್ ಬೇಕಲ್ಲ, ಸಿನಿಮಾ ನೋಡ್ಬೇಕು, ಒಂದೆರಡು ಅಂಶಗಳು ಬೇಕಲ್ವಾ? ತಂದೆ ಮಗಳ ಪ್ರೀತಿ, ಒಂದು ಲವ್ ಸ್ಟೋರಿ, ತುಂಬಾ ಒಳ್ಳೆ ಲವ್ ಸ್ಟೋರಿ ಇದೆ. ಒಬ್ಬ ಕ್ರೂರಿ ಆದ್ರೆ ಹೇಗಾಗುತ್ತೆ ಅನ್ನೋದು, ಕ್ರೂರಿ ಅಂತ ಇದರಲ್ಲಿ ಯಾವುದು ಬಿಟ್ಕೊಟ್ಟಿಲ್ಲ. ನೀವು ಸಿನಿಮಾ ನೋಡಿದ್ರೆ ಕ್ರೂರಿ ಅಂತ ಗೊತ್ತಾಗುತ್ತೆ. ಒಂದು ಲವ್ ಸ್ಟೋರಿ ಇದೆ, ಒಂದು ತಂದೆ ಮಗಳ ಬಾಂಧವ್ಯ ಇದೆ, ಮತ್ತು ಅದಲ್ಲದೆ ಒಂದು ಪ್ರಕೃತಿ ನಡೆದಿರುವಂತಹ ಒಂದು ಸುಂದರವಾದ ಕತೆ. ಇದನ್ನ ನೀವು ಥಿಯೇಟರ್ ಬಂದು ನೋಡ್ಬೇಕು. ಶೂಟಿಂಗ್ ಎಲ್ಲಿ ಮಾಡಿ? ನುಡಿಮುತ್ತು ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ, ಇವ್ರ ಚಿತ್ರದಲ್ಲಿ. ಇದಾದಮೇಲೆ ನನಗೆ ಸಡನ್ಲಿ ಒಂದು ಅವಕಾಶ ಬಂದಿತ್ತು. ಇವ್ರು ನನಗೊಂದು ಪ್ರೋಮೋ ಶೂಟಲ್ಲಿ ಲೀಡ್ ರೋಲಾಗಿ ಮಾಡಬೇಕು ಅಂತ ಒಂದು ಪ್ರೋಮೋ ಶೂಟ್ ತೆಗೆದ್ರು ಇವರು. ಸೊ ಪ್ರೋಮೋ ಶೂಟ್ ತೆಗೆದಾಗ ತುಂಬ ಖುಷಿಪಟ್ಟೆ. ವಿತಿನ್ ಎ ಡೇ ಒಂದು 4 ಸೀನ್ಸ್ ಮಾಡಿ ವಿತಿನ್ ಎ ಮಂತ್ ಅದನ್ನು ಅವರು ನನಗೆ ಬಂದು ತೋರಿಸಿದ್ರು. ತುಂಬ ಖುಷಿ ಆಯಿತು. ಶಾಕಿಂಗ್ ಏನು ಬಿಟ್ಟಂದರೆ ಪ್ರೊಡ್ಯೂಸರ್ ಕೈ ಕೊಟ್ಬಿಟ್ಟು, ಸರ್ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ, ಪ್ರೊಡ್ಯೂಸ್ ಮಾಡಿ ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸಡನ್ಲಿ ಶಾಕ್ ಆದೆ ನಾನು. ಆವಾಗ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಸೊ ನಾನೇನು ಮಾಡಿದೆ, ನನ್ನ ಫ್ರೆಂಡ್ಸ್ ಎಲ್ಲ ಸರ್ಕಲೆಲ್ಲ ತಗೊಂಡು ಒಂದು ಸ್ವಲ್ಪ ಫೈನಾನ್ಸ್ ಮಾಡಿ ನಾನೇ ಈ ಚಿತ್ರನ ಬರೋಣ ಅಂತ ಅಂದ್ಕೊಂಡೆ. ಚಿತ್ರಕಥೆ ಕೇಳಿದಾಗ ನನಗನ್ನಿಸ್ತು ಇನ್ನೂ ಸ್ವಲ್ಪ ಸಾಲಲ್ಲ ಅಂತ. ಸೊ ಆವಾಗ ನಾನು ಜೊತೆ ಕೂತ್ಕೊಂಡೆ. ನಾವಿಬ್ಬರು ಆಲ್ಮೋಸ್ಟ್ ಒಂದು 1 ಮಂತ್ ಪ್ರೀ ಪ್ರೊಡಕ್ಷನ್ 2024 ಆಗಿದ್ದು. ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿದೆ ನಾವು. ಡಿಸೆಂಬರ್ ಅಷ್ಟರಲ್ಲಿ ಸ್ಕ್ರೀನ್ ಪ್ಲೇ ಎಲ್ಲ ಮುಗಿಸ್ಬಿಟ್ಟು ಜನವರಿ ನಾವು 13ನೇ ತಾರೀಕು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆ ನಮ್ಮ ಚಿತ್ರ ಸ್ಟಾರ್ಟ್ ಆಗಿತ್ತು. ಸೊ ತುಂಬ ಚೆನ್ನಾಗಿದೆ. ಒಂದು ಇನ್ಸ್ಪೆಕ್ಟರ್ ರೋಲ್. ಇಟ್ಸ್ ಕಂಪ್ಲೀಟ್ಲಿ ಸಸ್ಪೆನ್ಸ್ ಥ್ರಿಲ್ಲರು. ರಿವೆಂಜ್ ಕಾನ್ಸೆಪ್ಟ್ ಇದೆ ಇದು ಕೂಡ. ಸೊ ಅಫ್ಕೋರ್ಸ್ ಅವ್ರು ಹೇಳಿದಾಗೆ ಎಲ್ಲ ತುಂಬ ಚಿತ್ರಗಳು ಈ ಥರ ಬಂದಿದೆ. ಸೊ ಇದು ಅದೇ ಥರ, ಅದರಲ್ಲಿ ಒಂದು ರಿವೆಂಜು. ಯಾವ ಥರ ಒಬ್ಬ ಮನುಷ್ಯ ಕೆಟ್ಟವನಾಗ್ತಾನೆ, ಹೇಗೆ ಅವನು ಒಳ್ಳೆತನದಿಂದ ಕೆಟ್ಟತನಕ್ಕೆ ಬರ್ತಾನೆ ಅನ್ನೋದನ್ನು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಅಪೇಕ್ಷಾ ಪೈ ಅಂತ ತುಂಬ ಕಷ್ಟಪಟ್ಟು ಸರ್. ಪೋಸ್ಟ್ ಪ್ರೊಡಕ್ಷನಲ್ಲಿ ನಾವು ನಿಜಲ್ಲಿ ಹೇಳಬೇಕಾಗುತ್ತೆ.
ಎಡಿಟರ್ ಅಭಿಷೇಕ್ ರಾವ್ ಅಂತ ತುಂಬಾ ನನಗೆ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ನಾನಂತೂ ನಮ್ಮ ಸಾತ್ವಿಕ್ ಪಡೆಯರು ಇಲ್ಲಿ ನಮ್ಮ ಉಪ್ಪಿನಂಗಡಿಯಿಂದ ಬಂದಿದ್ದಾರೆ ಇವ್ರಿಗೆ ನಾನು ಪೂರ್ತಿ ಸಮಯ ಕೊಟ್ಟೆ. ಇವರೇ ಆಲ್ಮೋಸ್ಟ್ 6 ಮಂತ್ಸ್ ತೊಗೊಂಡ್ರು ನನಗೆ. ನಾನು ಅವ್ರಿಗೆ ತೊಂದರೆನೇ ಕೊಡಲಿಲ್ಲ, ನೀವೇನು ಬೇಕಾ ಮಾಡಿ ಸಾತ್ವಿಕ್, ಚೆನ್ನಾಗಿ ಮಾಡಿ ಅಂತ ಬಿಟ್ಬಿಟ್ಟೆ. ಆಲ್ಮೋಸ್ಟ್ 6 ಮಂತ್ಸ್ ತೊಗೊಂಡ್ರು ಈ ಸಾಂಗ್ಸ್ ಎಲ್ಲ ಮಾಡಲಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಜವಾನ್ ಅಂತ ಒಂದು ಕೊಂಕಣಿ ಸಿನಿಮಾ ಮಾಡಿದ್ದೆ. ಮೋಸ್ಟ್ಲಿ ಅದನ್ನು ಇದೇ ಥಿಯೇಟ್ರಲ್ಲಿ ಒಂದು ಶೋ ಆಗಿತ್ತು. ಸೊ ಬೇರೆ ದೇಶದಲ್ಲೂ ಅದು ತುಂಬ ಶೋಸ್ ಆಗಿದೆ. ಸೊ ಕನ್ನಡದಲ್ಲಿ ಒಂದು ವೈಡ್ ಆಡಿಯನ್ಸ್ ರೀಚ್ ಆಗಬೇಕಾದ್ರೆ ನಮಗೆ ಲ್ಯಾಂಗ್ವೇಜಲ್ಲಿ ನನ್ನ ಕನ್ನಡನೇ ಸ್ವಲ್ಪ ಇಷ್ಟ, ಮತ್ತು ಈ ಭಾಷೆಯನ್ನೇ ನಾವು ಒಂದು ಮಾಧ್ಯಮವಾಗಿ ಪಡಿಬೇಕಾಗ್ತದೆ. ಯಾಕಂದರೆ ಕೊಂಕಣಿಯಲ್ಲಿ ಏನು ಮಾಡಿದ್ರು ನಮಗೊಂದು ರೀಜನಲ್ ಆಸ್ಪೆಕ್ಟ್ ಇತ್ತು. ಸೊ ಅದಕ್ಕೋಸ್ಕರ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ಗೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ. ಮೂರು ಹಾಡು ಬಂದಿದೆ, ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಆಗಲಿ, ಒಂದು ಇಮೋಷ್ನಲ್ ಆಗಲಿ, ಮತ್ತು ರೇಜ್ ಇರುವಂಥ ಒಂದು ಕೆಲವು ಸೀಕ್ವೆನ್ಸಸ್ಸು. ಸೊ ನೀವು ಮೂವಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಲೈಕ್ ಸೆಕೆಂಡ್ PU ಆದ ನಂತರ ಚೆನ್ನೈಯಲ್ಲಿ ಮ್ಯೂಸಿಕ್ ಕಲ್ತಿದ್ದೆ. ಅಲ್ಲಿ KM ಕಾಲೇಜ್ ಆಫ್ ಮ್ಯೂಸಿಕ್ ಆ್ಯಂಡ್ ಟೆಕ್ನಾಲಜಿ ಅಂತ, ಸೊ AR ರೆಹಮಾನ್ ಅವ್ರದ್ದು ಕಾಲೇಜ್. ಸೊ ಅಲ್ಲಿ ಮ್ಯೂಸಿಕ್ದು ಡಿಗ್ರಿ ಎಲ್ಲ ಮಾಡಿ ಆಮೇಲೆ ಊರಿಗೆ ಬಂದಿದ್ದು. ಕೊಟ್ಟಿದ್ದೀವಿ ಸರ್. ಅಂದರೆ ಒಲವಿನ ಪ್ರೀತಿ ಅಂತ ಒಂದು ಸಾಂಗ್ ಇದೆ ಇದರಲ್ಲಿ, ರೊಮ್ಯಾಂಟಿಕ್ ಸಾಂಗ್. ಸೊ ಅದರಲ್ಲಿ ನಾವು ತುಂಬ ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ದೇವೆ, ಅಲ್ಲ ಯೂಕುಲೆಲೆ ಆಗಲಿ, ಗಿಟಾರ್ಸು, ಫ್ಲೂಟ್ಸು. ಸೊ ನಾನು ಅದೇ ಅಂದರೆ ಒಂದು ಸ್ವಲ್ಪ ಲೈವ್ಲಿ ಆಗಿ ಫೀಲ್ ಆಗಬೇಕು ಸಾಂಗ್, ಅದರಲ್ಲಿ ಇಮೋಷನ್ ಇರಬೇಕು ಅಂತಾರೆ ಸ್ವಲ್ಪ ಲೈವ್ ಇನ್ಸ್ಟ್ರೂಮೆಂಟ್ಸ್ ಜಾಸ್ತಿ ಬಳಸೋದು. ಸೊ ಕೆಲವು ಸಸ್ಪೆನ್ಸ್ ಇರುವಂಥದ್ದಕ್ಕೆಲ್ಲ ಮಾತ್ರ ಲೈಕ್ ಪ್ಲಗಿನ್ಸ್ ಓರಿಯೆಂಟೆಡ್ ಮಾಡಿದ್ದೇವೆ. 3 ಹಾಡಿದೆ ಸರ್.